ನೋಡಿ, ಜನಸಾಮಾನ್ಯರು ಅನ್ನೋದು ಅನ್ಆರ್ಗನೈಸ್ಡ್ ಸೆಕ್ಟರ್. ಇವ್ರಿಗೆ ಒಂದು ಏಕತ್ರಗೊಳಿಸುವಂಥ ಒಂದು ಸಂಘ, ಒಂದು ಸಂಘಟನೆ ಅಂತ ಏನೂ ಇರಲ್ಲ. ಅವ್ರ ಪಾಡಿಗೆ ಅವ್ರು ಬದುಕ್ತಿರ್ತಾರೆ. ಆದರೆ ನಮ್ಮ ಪಕ್ಷಗಳು, ನಮ್ಮ ಸರ್ಕಾರ, ಇದೆಲ್ಲ ಸಂಘಟನೆ. ಇದು ದಿಸ್ ಇಸ್ ಎ ಸಿಸ್ಟಮ್. ಜನಸಾಮಾನ್ಯರ ಸಿಸ್ಟಮ್ ಅಲ್ಲ. ಜನಸಾಮಾನ್ಯರು ಅವ್ರಿಗೆ ಏನೇನು ಅನುಕೂಲ ಹಂಗೆ ಬದುಕ್ತಿರ್ತಾರೆ. ಬಟ್ ಅವರಿಗೆ ಮಾರ್ಗದರ್ಶನ ಮಾಡುವಂಥ ವ್ಯವಸ್ಥೆ ಉಂಟಾಗಬೇಕು. ಆಮೇಲೆ ಅವರು ಹೀಗೆ ಮಾಡಿದರೆ ಅದರಿಂದ ಪ್ರಯೋಜನ ಇದೆ, ಅನುಕೂಲ ಇದೆ ಅನ್ನೋದನ್ನು ಮನದಟ್ಟು ಮಾಡುವಂಥದ್ದು ಆಗಬೇಕು. ಬರೀ ಜನಸಾಮಾನ್ಯರು ಇವ್ರು ಸರ್ಕಾರದವ್ರು ಮಾತಾಡ್ತಿರ್ತಾರಲ್ಲ, ನಿಮಗೆ ಕನ್ನಡ ಬೇಡ, ನಾವೇನು ಮಾಡೋಕ್ಕಾಗುತ್ತೆ? ಸರ್ಕಾರ ಆಡೋ ಮಾತಲ್ಲ ಅದು. ನೀವು ಲೀಡರ್ ಅಂತ ಮಾಡ್ಕೊಂಡಿರೋದಪ್ಪ ನಿಮ್ಮನ್ನ. ನೀವು ನಮಗೆ ನಾಯಕತ್ವ ತೋರಿಸ್ಬೇಕಾಗಿರೋರು. ಅದು ಶಕ್ತಿ ರಾಜಕಾರಣ ಯಾವಾಗಲೂ ಹಂಗೆ ಇರುತ್ತೆ. ನೋಡಿ, ನಮ್ಮಲ್ಲಿ ಜನ ದುಡ್ಡು ಕೇಳ್ತಾರೆ, ಅದಕ್ಕೆ ರಾಜಕಾರಣಿ ಭ್ರಷ್ಟನಾಗ್ತಾನೆ ಅಂತಾರಲ್ವಾ. ಈ ಇಡೀ ವಾದವೇ ಮೂರ್ಖತನದ್ದು. ರಾಜಕಾರಣಿ ದುಡ್ಡು ಕೊಡಬಾರ್ದು ಅಷ್ಟೇ, ಜನ ಕೇಳಲ್ಲ. ಜನಗಳು ಅನಾರ್ಗನೈಸ್ಡ್, ಅವರು ಕೊಟ್ಟು ಇಸ್ಕೊತಾರೆ. ಇದು ಒಂದು ಸಿಸ್ಟಮ್. ಇದು ಸ್ವಲ್ಪ ಕೊಟ್ಟು ಜಾಸ್ತಿ ಕೇಳ್ತಾರೆ, ಇದು ಸಿಸ್ಟಮ್. ಇದು ಸಿಸ್ಟಮ್ ಭ್ರಷ್ಟವಾಗಬಾರ್ದು. ಒಬ್ಬೊಬ್ಬ ಇರೋನು ಅವನಿಗೆ ಬೇರೆ ದುಡ್ಡು ಕೊಡ್ತಾರೆ, ಅವನಿಗೆ ಬೇರೆ ದುಡ್ಡು ಅವನು ಇಸ್ಕೊತಾನೆ. ಆದರೆ ಸಿಸ್ಟಮಲ್ಲಿ ಅವಕಾಶ ಇಲ್ಲ ಅಂದಾಗ ಅವನು ಇಸ್ಕೊಳ್ಳಲ್ಲ.